ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ನಾನು ನಿಮ್ಮ ನಾಗವೇಣಿ. ಇವತ್ತಿನ ವಿಶೇಷ ಎಳ್ಳು ಅಮಾವಾಸ್ಯೆ ಹಬ್ಬದ್ದು ಯಾವ ರೀತಿ ಆಚರಣೆ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದ ಹತ್ತಿರ ಅಂಥೇಳಿ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಹಬ್ಬನ ಮಾಡ್ತಾಯಿದ್ವಿ. ಮತ್ತು ಗಿಡಗಳಿಗೆ, ಹೊಲದಲ್ಲಿರೋ ಗಿಡಗಳಿಗೆ ಪೂಜೆ ಮಾಡ್ತೀವಿ ಹೊಲಕ್ಕೆ. ಮತ್ತು ಈಗ ತಾನೇ ಹೊಲಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಬೆಳೆ ಅಂಥೇಳಿ. ಹಾಗೆ ನಾವು ಈ ಸಲ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿನ ಅಂತಲೇ ಹೇಳ್ತೀವಿ. ಆ ಒಂದು ಬೆಳೆಯನ್ನು ಈ ವರ್ಷ ಹೊಲಕ್ಕೆ ಹಾಕಿದ್ದೀವಿ. ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಯಾವ ರೀತಿ ಮೆಣಸಿನ ಗಿಡ ಇದೆ, ಮೆಣಸಿನ್ಕಾಯಿ ಗಿಡ ಇದೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಈ ವರ್ಷ ಮಳೆ ಕಡಿಮೆ ಇರೋದರಿಂದ ಸ್ವಲ್ಪ ಚಿಕ್ಕದಾಗಿದೆ ಗಿಡ, ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಕೂಡ ಬೆಳೆದಿದೆ. ಈಗ ನೋಡ್ತಾ ಇದ್ದಾರಲ್ಲ, ಇದೇ ಗಿಡಕ್ಕೆ ನಾವು ಪೂಜೆ ಮಾಡೋದು. ಇಲ್ಲಿ ವಿಶೇಷ ಏನಂದರೆ 2 ಗಿಡ ಇದೆ, ಒಂದು ಬೇವಿನ ಗಿಡ, ಒಂದು ಬನ್ನಿ ಗಿಡ ಅಂಥೇಳಿ. ಈ ರೀತಿ ಗಿಡ ಇರೋದಕ್ಕೆ ಸೀರೆ ಉಡಿಸ್ಬೇಕು ಅನ್ನೋ ಒಂದು ನೇಮ ಈ ಉತ್ತರ ಕರ್ನಾಟಕ ಸೈಡು ಇರುತ್ತೆ. ಅದೇ ರೀತಿ ಕೂಡ ನಾವು ಇವತ್ತು ಪೂಜೆನೂ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬೆಳೆದಿದೆ ಕೂಡ ಗಿಡ. ಮತ್ತು ಮನೆ ಮಂದಿ ಎಲ್ಲ, ಕುಟುಂಬದವರೆಲ್ಲ ಬಂದು ಇವತ್ತಿನ ದಿನನ ಇಲ್ಲೇ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿ ಪೂಜೆ ಮಾಡೋ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಹೊಲದಲ್ಲಿರುವ 5 ಕಲ್ಲುಗಳನ್ನು ತೆಗೆದುಕೊಂಡು ಮಹಾಭಾರತದಲ್ಲಿ ಬರೋ ಪಾಂಡವರನ್ನು ನಾವು ಇಲ್ಲಿ ಪೂಜೆ ಮಾಡ್ತೀವಿ. ಕರ್ಣನಿಗೂ ಕೂಡ ಪೂಜೆ ಮಾಡ್ತೀವಿ. ಈಗ 5 ಕಲ್ಲುಗಳಿಗೆ ನೀಟಾಗಿ ನೀರಿಂದ ತೊಳೆದು ಮತ್ತು ಅರಿಶಿಣ, ಕುಂಕುಮ, ವಿಭೂತಿಯನ್ನೆಲ್ಲ ಹಚ್ಚಿ ಪೂಜೆ ಮಾಡ್ತೀವಿ. ಗಿಡಗಳಿಗೂ ಕೂಡ ನೀಟಾಗಿ ಪೂಜೆನ 2 ಗಿಡಕ್ಕೆ, ಬೇವಿನ ಗಿಡಕ್ಕೆ ಮತ್ತು ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತೀವಿ ಫ್ರೆಂಡ್ಸ್. ಇವು ದೇವಾನುದೇವತೆಗಳ ಗಿಡ ಅಂತಲೂ ಹೇಳ್ತಾರೆ. ಅದೇ ರೀತಿಯಾಗಿ ಇವು ಹೊಲದ ಮಧ್ಯೆನೇ ಇರುತ್ತೆ ಫ್ರೆಂಡ್ಸ್. ನೀಟಾಗಿ ಎಲ್ಲ ಪೂಜೆ ಮಾಡಿದ್ಮೇಲೆ ಈಗ ಹಿಂದ್ಗಡೆ ಇರೋ ಕರ್ಣನಿಗೂ ಕೂಡ ನಾವು ಪೂಜೆನ ಮಾಡ್ತೀವಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತೇಳಿ. ಇದೊಂದು ಸ್ಪೆಷಲ್ ಹಬ್ಬನೂ ಕೂಡ ಆಗಿರುತ್ತೆ ರೈತರಿಗೆ. ವರ್ಷ ಪೂರ್ತಿ ದುಡಿದು ರೈತನಿಗೂ ಕೂಡ ಒಂದು ಖುಷಿಯಾದ ಹಬ್ಬ ಅಂಥೇಳಿ ಇದನ್ನು ಆಚರಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ನೋಡ್ತಾ ಇದ್ರಲ್ಲ, 5 ನಾವು ಏನು ಪಾಂಡವರು ಅಂತ ಹೇಳ್ತಾ ಇದ್ವಲ್ಲ, ಅವ್ರಿಗೆ ರೌಂಡಾಗಿ ವಿಭೂತಿ ಅದೆಲ್ಲ ಹಚ್ಚಿ ಮತ್ತು ಈ ಥರನೇ ವಿಭೂತಿ ಹಚ್ಚೋ ನಿಯಮ ಇರುತ್ತೆ ಇವತ್ತು. ಹಾಗೆ ಅದಕ್ಕೆ ಅರಿಶಿಣ, ಕುಂಕುಮ ಕೂಡ ಹಚ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಸೀರೆನೂ ಕೂಡ ಏರಿಸ್ತೀವಿ ಫ್ರೆಂಡ್ಸ್. ಈಗ 2 ಗಿಡಕ್ಕೂ ನಾನು, ನನ್ನ ತಮ್ಮ ಮತ್ತು ನಮ್ಮ ಅವ್ವ ಈ ಕಡೆ ಈ ಥರ ನೇಮ್ಗಳು, ಉತ್ತರ ಕರ್ನಾಟಕ ಹತ್ರ ಈ ಥರ ನೇಮ್ಗಳು ಇರುತ್ತೆ ಫ್ರೆಂಡ್ಸ್. 2 ಗಿಡ ಸೇರಿ ಇದ್ದರೆ ಈ ಥರ ಚೆನ್ನಾಗಿ ಸೀರೆ ಕೂಡ ವರ್ಷಕ್ಕೆ ಒಂದು ಸರ್ತಿ ಆದರೂ ಸೀರೆ ಏರಿಸಬೇಕು ಅಂಥೇಳಿ. ಮತ್ತು ಹುಡುಗಿ ಸಮಾನ ತಾಂಬೂಲ, ಹಣ್ಣು ಎಲ್ಲ ಇಟ್ಟಿದ್ದಾಯಿತು. ಈ ಕಡೆ ಕರ್ಣನಿಗೂ ಪೂಜೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಕರ್ಣನಿಗೂ ಪೂಜೆ ಆಯಿತು. ನೆಕ್ಸ್ಟ್ ನಾವು ಮಾಡಿರುವಂಥ ಅಡುಗೆನೆಲ್ಲ ನೈವೇದ್ಯ ಮಾಡಿ ಮತ್ತು ಕರ್ಪೂರ ಹಚ್ಚಿ, ಅದೇ ರೀತಿಯಾಗಿ ಇಲ್ಲಿ ಭೂಮಿ, ಆಕಾಶ, ದಿಕ್ಕುಗಳಿಗೆ ಎಲ್ಲನೂ ಮತ್ತು ಹೊಲದಲ್ಲಿರುವ ಬೆಳೆಗೂ ಕೂಡ ಪೂಜೆನ ಸಲ್ಲಿಸ್ತೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾವು ಪೂಜೆ ಮಾಡಿದ್ವಿ ಅಂಥೇಳಿ. ಈಗ ಊದ್ಕಡ್ಡಿ ಹಚ್ಚಿ ನೈವೇದ್ಯ ಸಮರ್ಪಣೆ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಈ ನೈವೇದ್ಯದಲ್ಲಿ ಕಡುಬು, ಹೋಳಿಗೆ ಮತ್ತು ನಾವು ಯಾವ ರೀತಿ ಅಡುಗೆ ಮಾಡಿರ್ತೀವಿ. ಈ ಕಡೆ ಕರ್ಣನಿಗೂ ನೈವೇದ್ಯ ಸಮರ್ಪಣೆ ಮಾಡಿದ್ದಾಯಿತು ಫ್ರೆಂಡ್ಸ್. ಹಾಗೆ ಕಾಯಿ ಒಡೆದು ಚರಗ ಚೆಲ್ಲುವಂಥ ಒಂದು ಸಂಸ್ಕೃತಿಯನ್ನು ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಕಾಯಿ ಹೊಡೆದ್ಮೇಲೆ ಪೂಜೆ ಆಗುತ್ತೆ. ಮಂಗಳಾರತಿ ಅದೆಲ್ಲ ಹೇಳಿದ್ದಾಯಿತು. ಕರ್ಣನಿಗೂ ನೈವೇದ್ಯ ಇಟ್ಟಾಯಿತು. ಜೋಳದ ಎಲೆಯಲ್ಲಿ ನೈವೇದ್ಯ ಮಾಡ್ತೀವಿ. ಒಬ್ಬರು ಜೋಳದ ಎಲೆಯಲ್ಲಿ ನೈವೇದ್ಯ ಹಿಡ್ಕೊಂಡು ಮುಂದಿನವರು
ಚರ್ಗ ಚಲೋ ಅಂತ ಒಂದು ಇದನ್ನು ಮಾಡ್ತೀವಿ. 5 ಪ್ರದಕ್ಷಿಣೆಯನ್ನು ಇಲ್ಲಿ ಹಾಕ್ತೀವಿ ಫ್ರೆಂಡ್ಸ್. ಮುಂದಿನವರು ಹುಲ್ಲಿಗೂ ಅಂದಾಗ ಹಿಂದಿನವರು ಸುರಮಳಿಗೂ ಅನ್ಬೇಕಾಗುತ್ತೆ. ಸರ್ವ ದಿಕ್ಕುಗಳಿಗೂ ಮತ್ತು ಭೂಮಿ ತಾಯಿಗೂ ಆಕಾಶಕ್ಕೂ ನೈವೇದ್ಯ ಸಮರ್ಪಣೆ ಆಗಿತ್ತು ನೋಡಿ ಫ್ರೆಂಡ್ಸ್. ಈಗ ನಮಸ್ಕಾರ ಕೂಡ ಮಾಡ್ಕೋತಾ ಇದ್ವಿ. ಈ ರೀತಿ ಹಬ್ಬ ಆಚರಿಸ್ತೀವಿ. ಅದೇ ಥರನಾಗಿ ತಂದಿರೋ ಊಟನೆಲ್ಲ ನಾವು ಎಲ್ಲರೂ ಕೂತು ಖುಷಿಯಿಂದ ಊಟ ಮಾಡ್ತೀವಿ. ನೋಡ್ತಾ ಇದ್ದೀರಲ್ಲ, ರೊಟ್ಟಿ, ಹೋಳ್ಗೆ ಮತ್ತು ಪದರ್ ಚಪಾತಿ ಮತ್ತು 2 ಥರದ ಹೋಳ್ಗೆ, ಶೇಂಗಾ ಹೋಳ್ಗೆ ಮತ್ತು ಎಳ್ಳು ಹೋಳ್ಗೆ, ಕರಿಗಡುಬು, ಬಜ್ಜಿ, ಸಂಡಿಗೆ, ಹಪ್ಪಳ, ಅನ್ನ, ಸಾಂಬಾರು ಎಲ್ಲ ರೀತಿಯಾಗಿ ಊಟನ ತೊಗೊಂಡು ಬಂದಿರ್ತೀವಿ. ನಾವು ಆ ಊಟನ ಯಾವ ರೀತಿಯಾಗಿ ಮಾಡ್ತೀವಿ, ಯಾವ ರೀತಿ ಊಟಕ್ಕೆ ಹಚ್ಕೊಡ್ತೀವಿ ಅಂಥೇಳಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹೋಳಿಗೆ ನೋಡಿ ಚೆನ್ನಾಗಿ ಬಂದಿದೆ. 2 ದಿವಸದಿಂದ ತುಂಬಾ ಕೆಲಸ ಇತ್ತು, ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡಿರಲಿಲ್ಲ. ಸ್ವಲ್ಪ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಹೋಳಿಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ಈ ಕಡೆ ರೊಟ್ಟಿ ಸ್ಪೆಷಲು. ಈ ಥರ ಊಟ ನೋಡಿದರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ ಯಾವ್ಯಾವ ರೀತಿ ಊಟ ಇದೆ ಉತ್ತರ ಕರ್ನಾಟಕ ಸೈಡು ಅಂಥೇಳಿ. ಹೋಳಿಗೆ ಇದೆ, ಅನ್ನ ಇದೆ. ನೋಡ್ತಾ ಇದ್ದೀರಲ್ಲ, ಈಗ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಒಂದು ರೌಂಡ್ ಹೊಲನೂ ನಿಮಗೆ ತೋರಿಸ್ತಾ ಇದ್ದೀನಿ. ಹೊಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.